Today students, next one, 14th. Show that the relation are defined in the set A of all polygons. So what is the meaning of polygons? Polygons means if any shape is enclosed by at least three sides. For example, you take triangle. Triangle is also called polygon because it is enclosed by three sides. Three sides or more than three sides means you take square. Square is also called polygon because it is enclosed by four sides. Minimum three sides ಇಂದರ enclosed ಆಗಿತ್ತು ಅಂದ್ರೆ ಅದಕ್ಕೆ polygon ಅಂತಾರೆ. Triangle is also polygon because it is enclosed by the three sides, and square is also polygon because it is also enclosed by the four sides, and rectangle is also polygon because it is also enclosed by the four sides. So minimum three sides ನಿಂದ ಎನ್ಕ್ಲೋಸ್ಡ್ ಆಗಿರ್ತಕ್ಕಂತ ಶೇಪ್ ಗಳಿಗೆ ಪಾಲಿಗಾನ್ಸ್ ಅಂತ ಕರೀತಾರೆ. ಸೊ ಇದು ಪಾಲಿಗಾನ್ಸ್ ಅಂದ್ರೆ ಒಂದು ಸೆಟ್ ಒಳಗ ಈ ತರ ಪಾಲಿಗಾನ್ಸ್ ಅದ. ಸಪೋಸ್ ಇದನ್ನ ಸೆಟ್ ಎ ಅನ್ಕೊಳ್ರಿ. ಈ ಸೆಟ್ ಒಳಗ ಈ ತರ ಪಾಲಿಗಾನ್ಸ್ ಟ್ರಯಾಂಗಲ್ ಇರ್ಬೋದು, ಸೊ ಸ್ಕ್ವೇರ್ ಇರ್ಬೋದು, ರೆಕ್ಟಾಂಗಲ್ ಇರ್ಬೋದು, ಅಥವಾ ನೆಕ್ಸ್ಟ್ ಯಾವುದೇ ತರ ಈ ತರ ಶೇಪ್ಸ್ ಇರ್ಬೋದು. ಫೈವ್ ಸೈಡ್ಸ್ ಇದ್ದಂತ ಶೇಪ್ ಇರ್ಬೋದು. ಹೌದಾ? ಈ ತರ ಶೇಪ್ಸ್ ಗಳಿಗೆಲ್ಲ ಏನಂತ ಕರಿತೀವಿ? ಪಾಲಿಗಾನ್ ಅಂತ ಹೇಳಿ ಕರಿತೀವಿ. ಈ ತರ ಶೇಪ್ಸ್ ಗಳು ಇರಬಹುದು ಅಂತ ಸೆಟ್ ಎ ಕೊಟ್ಟಾರ. ಆರ್ ಈಕ್ವಲ್ ಟು P1, P2. P1 ಎಂಬುದು ಒಂದು ಪಾಲಿಗಾನ್, P2 ಎಂಬುದನ್ನು ಒಂದು ಪಾಲಿಗಾನ್. ಇವೆರಡನ್ನ ಪೇರ್ ಮಾಡಬೇಕು ಅಂದ್ರೆ ರೂಲ್ ಇದು ಫಾಲೋ ಆಗಿರ್ಬೇಕು. P1 and P2 having the same number of sides. P1 ಮತ್ತು P2 ಎರಡೂಕ ಸೇಮ್ ಸೈಡ್ಸ್ ಇದ್ದು ಅಂತಂದ್ರ P1, P2 ಅಂತ ಪೇರ್ ಮಾಡಬಹುದು, ಇಲ್ಲಾಂದ್ರೆ ಮಾಡಬಾರ್ದು. P1 and P2 having the same number of sides. For example, you take this is triangle. So ಇದು ಒಂದು ಟ್ರಯಾಂಗಲ್ ಅಂತ ಕೊಡ್ರಿ. ಇದೊಂದು ಟ್ರಯಾಂಗಲ್ ಅದ. ಸೊ ಇದ್ರೊಳಗ ತ್ರೀ ಸೈಡ್ಸ್ ಈಕ್ವಲ್ ಅವ. ಇದೊಂದು ಟ್ರಯಾಂಗಲ್. ಇದನ್ನ ಒಂದು ರೈಟ್ ಆಂಗಲ್ triangle. Yes, P1 and it is P2. P1 and P2 have the same number of sides. Yes, P1 having three sides, P2 having three sides. Therefore, these two having same number of sides. Therefore, you are capable to take P1, P2 in R. P1, P2 R ದ ಬರ್ಲಿಕ್ಕೆ ಯಾಕೆ ಎಲಿಜಿಬಲ್ ಆಯ್ತು ಅಂದ್ರೆ P1 ಮತ್ತು P2 ಎರಡಕ್ಕ ಸೇಮ್ ಸೈಡ್ಸ್. ಹೌದ್ರಿ? ಇದು ಈಕ್ವಿಲಾಟರಲ್ ಟ್ರಯಾಂಗಲ್ ಅದ, ಇದು ರೈಟ್ ಆಂಗಲ್ ಟ್ರಯಾಂಗಲ್ ಅದ. ದಟ್ ಇಸ್ ನಾಟ್ ಎ ಮ್ಯಾಟರ್. ವಾಟ್ ಈಸ್ ಅವರ್ ಮ್ಯಾಟರ್? ಮ್ಯಾಟರ್ ಇಸ್ ವಾಟ್? P1 and P2 ಹ್ಯಾವಿಂಗ್ ದ ಸೇಮ್ ನಂಬರ್ ಆಫ್ ಸೈಡ್ಸ್. ಈ ಟ್ರಯಾಂಗಲ್ಗೂ ಮೂರ್ ಸೈಡ್ಸ್ ಅವ, ಈ ಟ್ರಯಾಂಗಲ್ಗೂ ಮೂರ್ ಸೈಡ್ಸ್ ಅವ. Therefore, P1 and P2 are eligible to write in R. Yes. ಸೊ ಯಾವ ಎರಡು ಶೇಪ್ ಗಳು ಸೇಮ್ ನಂಬರ್ ಆಫ್ ಅಥವಾ ಯಾವ ಎರಡು ಪಾಲಿಗಾನ್ಸ್ ಗಳು ಸೈಡ್ ಸೇಮ್ ಇರ್ತಾವಲ್ಲ, ಅಂದ್ರೆ ಈಕ್ವಲ್ ನಂಬರ್ ಆಫ್ ಸೈಡ್ಸ್ ಇರ್ತಾವಲ್ಲ, ಅಂತವಷ್ಟೇ ನಾವು ಆರ್ ದಾಗ ಕನ್ಸಿಡರ್ ಮಾಡ್ಬೇಕು ಅನ್ನೋದು. ಈಗ ಇದು P1 ಅನ್ಕೊಡ್ರಿ, ಇದು P2 ಅನ್ಕೊಡ್ರಿ, ಇದು P3 ಅನ್ಕೊಡ್ರಿ, ಇದು P4 ಅನ್ಕೊಡ್ರಿ. ಹೌದ್ರಿ? P1, P2 are not present in R because P1 having three sides, P2 having four sides. Means these two are not taken R. P1 ಮತ್ತು P2 ಎರಡಕ್ಕ ನಾವು R ದ ಬರೀಲಿಕ್ಕೆ ಬರಂಗಿಲ್ಲ. ಯಾಕೆ ಬರೀಲಿಕ್ಕೆ ಬರಲ್ಲಪ್ಪ ಅಂತಂದ್ರೆ ಅವೆರಡಕ್ಕೆ ಡಿಫ್ರೆಂಟ್ ಸೈಡ್ಸ್ ಅವ. ಅದಕ್ಕೆ ಮೂರ್ ಸೈಡ್ಸ್ ಅವ, ಇದಕ್ಕೆ ನಾಲ್ಕು ಸೈಡ್ಸ್ ಅವ. ಅಂತವು ನಾವು ಸೆಲೆಕ್ಟ್ ಮಾಡಬಾರ್ದು. ನಾವು ಎಂತವ್ ಸೆಲೆಕ್ಟ್ ಮಾಡ್ಬೇಕಂದ್ರೆ ಸೇಮ್ ಸೈಡ್ ಇರಂತವನ್ನ ಸೆಲೆಕ್ಟ್ ಮಾಡಬೇಕು, ಸೇಮ್ ನಂಬರ್ ಆಫ್ ಸೈಡ್ಸ್ ಇರಂತ ಸೆಲೆಕ್ಟ್ ಮಾಡಬೇಕು. ಬೇಕಾದ್ರೆ ನಾವು P2, P3 belongs to R. ಡೌಟೇ ಇಲ್ಲ. P2, P3 R ದಾಗ ಅಂತ ನಾವು ಹೇಳ್ಬೋದು. ಯಾಕೆ ಹೇಳ್ಬೋದು ಅಂದ್ರೆ P2 ನು ಫೋರ್ ಸೈಡ್ಸ್ ಅವ, P3 ನು ಫೋರ್ ಸೈಡ್ಸ್ ಅವ.
P2 and P3 having the same number of sides. Therefore, P2 comma P3 present in R. ಅರ್ಥಾಗುತ್ತ್ರಿ. ಸೊ ಅದನ್ನೇ ನಾವು P3 P4 R ದಾಗ ಅದ ಅಂತ ಹೇಳಿಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ P3 ಗೆ 4 sides ಅವ, P4 ಗೆ 5 sides ಅವ. ಬಟ್ ಅಕಾರ್ಡಿಂಗ್ ಟು ದ ರೂಲ್ ಏನಂದ್ರ ಸೇಮ್ ನಂಬರ್ ಆಫ್ ಸೈಡ್ಸ್ ಇರಬೇಕು. ಬಟ್ ಸೇಮ್ ನಂಬರ್ ಆಫ್ ಸೈಡ್ಸ್ ಇಲ್ಲ. ಅಂದ್ರೆ ನಾವ್ ಏನ್ ಥಿಂಕ್ ಮಾಡ್ಬೇಕಂದ್ರೆ ಸೇಮ್ ನಂಬರ್ ಆಫ್ ಸೈಡ್ಸ್ ಇರಂತ ಪಾಲಿಗಾನ್ಸ್ ಗಳು ರಿಲೇಷನ್ ದಾಗ ಇರ್ತಾವ. ಆ ಬೇಸ್ ಮೇಲೆ ಇದು ಇಕ್ವಿವ್ಯಾಲೆನ್ಸ್ ಅಂತ ಪ್ರೂವ್ ಮಾಡ್ಬೇಕು. ಇದು ಇಕ್ವಿವ್ಯಾಲೆನ್ಸ್ ಅಂದ್ರೆ ನಾವೇನ್ ಪ್ರೂವ್ ಮಾಡ್ಬೇಕ್ರಿ? ರಿಫ್ಲೆಕ್ಸಿವ್ ಅದ, ಸಿಮೆಟ್ರಿಕ್ ಅದ, ಟ್ರಾನ್ಸಿಟಿವ್ ಅದ ಅಂತ ಪ್ರೂವ್ ಮಾಡ್ಬೇಕು. ರಿಫ್ಲೆಕ್ಸಿವ್, ಸಿಮೆಟ್ರಿಕ್ ಮತ್ತೆ ಟ್ರಾನ್ಸಿಟಿವ್ ಅದ ಅಂತ ಹೇಳಿ ಪ್ರೂವ್ ಮಾಡ್ಬೇಕು. ದಟ್ ಟೈಮ್ ಗಿವನ್ ರಿಲೇಷನ್ ಬಿಕಮ್ಸ್ ಇಕ್ವಿವ್ಯಾಲೆನ್ಸ್ ರಿಲೇಷನ್. ಎಸ್ ಓಕೆ, ಅದಕ್ಕೋಸ್ಕರ ಮೊದಲು ಏನ್ ಮಾಡೋಣ, ಗಿವನ್ ರಿಲೇಷನ್ ಆರ್ ಬರ್ಕೊಡ್ರಿ. P1 ಕಾಮಾ P2 ಇವೆರಡು ಸೆಲೆಕ್ಟ್ ಮಾಡಬೇಕು ಅಂದ್ರ P1 and P2 have same number of sides. ಸೇಮ್ ನಂಬರ್ ಆಫ್ ಸೈಡ್ಸ್ ಇರಬೇಕು. ಇದ್ರ ಮಾತ್ರ P1 P2 ಸೆಲೆಕ್ಟ್ ಮಾಡಬೇಕು ಅನ್ನ. So now we are thinking about reflexive property. So reflexive property ಏನ್ ಹೇಳ್ತದ್ರಿ? ಸಪೋಸ್ ಒಂದ್ ಸೆಟ್ ಒಳಗ ಇದು ಎ ಅಂತ ಅನ್ಕೊಳ್ಳೋಮಿ. ಎ ಸೆಟ್ ಒಳಗ ಟ್ರಯಾಂಗಲ್ ಅದ, ಎಸ್, ಇನ್ನೊಂದು ರೈಟ್ ಆಂಗಲ್ಡ್ ಟ್ರಯಾಂಗಲ್ ಅದ. ಸೊ ಇನ್ನೊಂದು ಬೇಕಾದ್ರೆ ನಾವು ಐಸೋಸ್ಲೆಸ್ ಟ್ರಯಾಂಗಲ್ ಅಂತ ಅನ್ಕೊಳ್ಳೋಣ. ಇದು ಈಕ್ವಿಲ್ಯಾಟರಲ್ ಟ್ರಯಾಂಗಲ್ ಅನ್ಕೊಳ್ಳೋಣ. ಇದು ರೈಟ್ ಆಂಗಲ್ ಟ್ರಯಾಂಗಲ್ ಅನ್ಕೊಳ್ಳೋಣ. ಇದು ಐಸೋಸ್ಲೆಸ್ ಟ್ರಯಾಂಗಲ್ ಅನ್ಕೊಳ್ಳೋಣ. ಇದು ಸ್ಕ್ವೇರ್ ಅನ್ಕೊಳ್ರಿ. ಇದು ರೆಕ್ಟಾಂಗಲ್ ಅನ್ಕೊಳ್ರಿ. ಎಸ್, ಸೊ ಅದೇ ರೀತಿ ಸೊ ಇನ್ನು ಬೇಕಾದಷ್ಟು ನಾವು ಪಾಲಿಗಾನ್ಸ್ ಗಳನ್ನ ಎಂಟ್ರಿ ಮಾಡಬಹುದು. ಸೊ ಈ ತರ ಪಾಲಿಗಾನ್ಸ್ ಗಳು ಸೆಟ್ ಎ ದಾಗವ ಅಂತ ಹೇಳಿ ಅವ್ರು ಗಿವನ್ ಕೊಟ್ಟಿದ್ದಾರೆ. ರಿಫ್ಲೆಕ್ಸಿವ್ ಪ್ರಾಪರ್ಟಿ ಏನ್ ಹೇಳ್ತದಂದ್ರೆ ಈ ಸೆಟ್ ಒಳಗೆ ಎಷ್ಟು ಎಲಿಮೆಂಟ್ಸ್ ಇರ್ತಾವ ಅಷ್ಟಕ್ಕೂ ಡಬ್ಲೆಟ್ ಬರೀಲಿಕ್ಕೆ ಪಾಸಿಬಲ್ ಆಗ್ಬೇಕು. ಸಪೋಸ್ ಇದು P1 ಅನ್ಕೊಳ್ಳ, P1 P2 P3 P4 P5 P6 ಪಾಲಿಗಾನ್ 1 ಪಾಲಿಗಾನ್ 2 ಪಾಲಿಗಾನ್ 3 ಈ ತರ ಅನ್ಕೊಳ್ಳೋಣ. ಓಕೆ, ನಮಗ ಡಬ್ಲೆಟ್ ಬರೀಲಿಕ್ಕೆ ಪಾಸಿಬಲ್ ಆಗ್ಬೇಕು ಅಂದ್ರೆ P1 ಕಾಮಾ P1 ಬರೀಲಿಕ್ಕೆ ಪಾಸಿಬಲ್ ಆಗ್ಬೇಕು. ಪ್ರತಿಯೊಂದು ಎಲಿಮೆಂಟ್ಸ್ ಡಬ್ಲೆಟ್ ಬರೀಲಿಕ್ಕೆ ಪಾಸಿಬಲ್ ಆಗ್ಬೇಕು. P3 ಕಾಮಾ P3, P4 ಕಾಮಾ P4, P5 ಕಾಮಾ P5, P6 ಕಾಮಾ P6, P6 ಕಾಮಾ P6. ಎಸ್, ಸೆಟ್ ಒಳಗೆ ಎಷ್ಟು ಎಲಿಮೆಂಟ್ಸ್ ಅವ ಅಷ್ಟರದ್ದು ಡಬ್ಲೆಟ್ ಬರೀಲಿಕ್ಕೆ ಪಾಸಿಬಲ್ ಆಗ್ಬೇಕು. ಅವಾಗ ಅದಕ್ಕೆ ರಿಫ್ಲೆಕ್ಸಿವ್ ಅಂತ ಕರಿತೀವಿ. ಓಕೆ, ಈ P1 ಕಾಮಾ P1 ಬರೀಲಿಕ್ಕೆ ಪಾಸಿಬಲ್ ಆಗ್ಬೇಕಂದ್ರ ಈ ತರದ ರೂಲ್ ಫಾಲೋ ಮಾಡ್ಬೇಕು. P1 ಇದ್ದಲ್ಲಿ P1, P2 ಇದ್ದಲ್ಲಿ P1 ಅಂದ್ರೆ ರೂಲ್ ಏನಾಗ್ತದ P1 and P1 ಬಿಕಾಸ್ P2 ಪ್ಲಸ್ ನಿಗಿಂತ ತಗೊಂಡ್ರಿ P1 and P1 having the same number of sides. Yes, P1 ನೇ ಕಂಪೇರ್ ಮಾಡ್ರಿ. P1 ದಾಗ ಎಷ್ಟು ಸೈಡ್ಸ್ ಅವರಿ? 3 ಸೈಡ್ಸ್. ಅದಕ್ಕೆ ಅದೇ ಕಂಪೇರ್ ಮಾಡಿದ್ರ ಅದನ್ನು ಎಷ್ಟು ಇರ್ತಾವ್ರಿ? 3 ಸೈಡ್ಸ್ ಇರ್ತಾವ. ಅಂದ್ರೆ ಎವ್ರಿ ಶೇಪ್, ಪ್ರತಿಯೊಂದು ಶೇಪ್ ಅದಕ್ಕೆ ಅದನ್ನೇ ಕಂಪ್ಯಾರಿಸನ್. ಈಗ P2 ಕಂಪೇರ್ ಮಾಡಿ, P2 3 ಸೈಡ್ಸ್ ಅವ, ಮತ್ತ ಅದಕ್ಕೆ ಕಂಪೇರ್ ಮಾಡಿದ್ರೆ 3 ಸೈಡ್ಸ್ ಅಂದ್ರೆ P2 ಕಾಮಾ P2 having same number of sides. P3 ನೇ ಕಂಪೇರ್ ಮಾಡಿ, P3 ಕಾಮಾ P3 having the same number of sides. ಸಪೋಸ್ ಇದು P4 ಅದ, ಇಲ್ಲಿ 4 ಸೈಡ್ಸ್ ಅವ, ಇದನ್ನೇ ಕಂಪೇರ್ ಮಾಡಿ P4 and P4 having the same number of sides, P5 and P5 having the same number of sides, P6 and P6 having the same number of sides. ನೀವು ಇದರಾಗ ಇರ್ತಕ್ಕಂತ ಯಾವುದೇ ಒಂದು ಶೇಪ್ ಅನ್ನ ತಗೊಂಡಾಗ ಅದಕ್ಕೆ ಅದನ್ನೇ ಕಂಪೇರ್ ಮಾಡಿದಾಗ ಸೇಮ್ ನಂಬರ್ ಆಫ್ ಸೈಡ್ಸ್ ಇದ್ದೇ ಇರ್ತಾವ. ರಿಫ್ಲೆಕ್ಸಿವ್ ಪ್ರಾಪರ್ಟಿ ಏನ್ ಹೇಳ್ತಾರೆ? ಇಟ್ ಸೆಲ್ಫ್ ಕಂಪೇರ್ ಮಾಡ್ಬೇಕು. ರೂಲ್ ಏನದಪ್ಪ ಅಂದ್ರೆ ಇಟ್ ಸೆಲ್ಫ್, ಪ್ರತಿಯೊಂದು ಎಲಿಮೆಂಟ್ ಅನ್ನ ಅದಕ್ಕೆ ಅದೇ ಅಪ್ಲೈ ಮಾಡ್ಕೊಂಡು ರೂಲ್ ಫಾಲೋ ಮಾಡ್ತದೆ ನೋಡ್ಬೇಕು. P1 P2 ಅಂತ ಎರಡು ಶೇಪ್ಸ್ ತಗೋತೀವಲ್ಲ, ಅಲ್ಲಿ ಎರಡೂ ಶೇಪ್ಸ್ ಅದೇ ಇರ್ಬೇಕು. P1 P1 ಗೆ ಕಂಪೇರ್ ಮಾಡ್ಬೇಕು, P2 ಗೆ ಕಂಪೇರ್ ಮಾಡ್ಬೇಕು. ಸೊ ಯಾವುದನ್ನ ಅದಕ್ಕೆ ಅದನ್ನೇ ಕಂಪೇರ್ ಮಾಡ್ತೀವಲ್ಲ
ಅವಾಗ ಸೈಡ್ಸ್ ಗಳು ಈಕ್ವಲ್ ಆಗಿಬಿಡ್ತಾವ್ರಿ. P1 ಕಂಪೇರ್ ಮಾಡಿದಾಗ 3 ಸೈಡ್ಸ್ ಅವ, P6 ಕಂಪೇರ್ ಮಾಡಿದಾಗ 5 ಸೈಡ್ಸ್ ಅವ. ಅದಕ್ಕೆ ಅದನ್ನೇ ಕಂಪೇರ್ ಮಾಡಿದಾಗ ಇದು ರೂಲ್ ಫಾಲೋ ಆಗ್ತದೆ. ಇದು ರೂಲ್ ಫಾಲೋ ಆಗೋ ಸಂಬಂಧ ನಾವು ಇದನ್ನ ಏನಂತ ಬರೀಬಹುದು ಅಂದ್ರೆ ರಿಫ್ಲೆಕ್ಸಿವ್ ಅಂತ ಬರೀಬಹುದು. ಸೊ ಇನ್ ಜನರಲ್ ಆಗಿ ರಿಫ್ಲೆಕ್ಸಿವ್, ಇದು ರಿಫ್ಲೆಕ್ಸಿವ್ ಆಗ್ತದ. ಯಾಕೆ ರಿಫ್ಲೆಕ್ಸಿವ್ ಆಗ್ತದ ಅಂದ್ರೆ R is reflexive. R is reflexive. R is reflexive. Since why it is reflexive? Since P1, P1. So ಅದೇ ರೀತಿ P2, P3, P4 ಈ ರೀತಿ ಇರಬಹುದು. ಸೊ ಒಂದು ಎಕ್ಸಾಂಪಲ್ ತಗೋ. P1, P1 is definitely belongs to R because P1, P1 follows this rule. Means P1 and P1 means ಅದಕ್ಕೆ ಅದನ್ನೇ ಕಂಪೇರ್ ಮಾಡತ್ತೀವಿ. Have same number of sides. Yes, ನೀವು P1 ಇಲ್ಲಿ 3 sides ಅವಲ್ಲ, P1 3 sides ಅಂದ್ರೆ ಅದಕ್ಕೆ ಅದನ್ನೇ ಕಂಪೇರ್ ಮಾಡಿದ್ರೆ ಅದಕ್ಕೂ 3 sides ಇರ್ತದೆ. ಇಲ್ಲಿ P5 4 sides ಅವಲ್ಲ, ಅದಕ್ಕೆ ಅದನ್ನೇ ಕಂಪೇರ್ ಮಾಡಿದ್ರೆ 4 sides ಇರ್ತದೆ. ಇದು ಒಂದು ಜನರಲ್, ಎಲ್ಲಾನು ಬರೀಬೇಕಂತಿಲ್ಲ, ಒಂದಷ್ಟೇ ತಗೊಂಡು ಅದು ರೂಲ್ ಏನದ ಆ ತರ ಬರ್ಕೊಂಡ್ಬಿಡ್ಬೇಕು. Now it is reflexive. Similarly, we are discussing about symmetric property. ಸಿಮೆಟ್ರಿಕ್ ಆಗ್ಬೇಕಂದ್ರ ನೀವು ಯಾವ ಎರಡು ಪಾಲಿಗಾನ್ಸ್ ಗಳು ರೂಲ್ ಫಾಲೋ ಮಾಡ್ತಾವಲ್ಲ ಅವೆರಡರದ ರಿವರ್ಸ್ ರೂಲ್ ಫಾಲೋ ಮಾಡಬೇಕು. ಫಾರ್ ಎಕ್ಸಾಂಪಲ್, ಇವಾಗ ಇಲ್ಲಿರೋ ಎಲಿಮೆಂಟ್ಸ್ ಗಳಲ್ಲಿ ರೂಲ್ ಫಾಲೋ ಮಾಡಂತ ಅಷ್ಟೇ ನಾನು ಸೆಲೆಕ್ಟ್ ಮಾಡ್ತೀನಿ. ಯಾವ್ಯಾವ ಸೆಲೆಕ್ಟ್ ಮಾಡ್ತೀನಿ ಅಂದ್ರೆ P4, P5 ಆರ್ದಾಗ ಅದ ಅಂತ ಹೇಳ್ತೀನಿ ನಾನು. P4, P5 ರೂಲ್ ಸೆಲೆಕ್ಟ್ ಮಾಡಂತವೇ ತಗೋಬೇಕು. P1, P6 ಹಿಂಗಿಲ್ಲ ರೀ, ರೂಲ್ ಫಾಲೋ ಮಾಡಂತ ತಗೊಳಮ್ಮೆ. ರೂಲ್ ಫಾಲೋ ಮಾಡಂತ ತಗೊಂಡಾಗ ಅದ್ರ ರಿವರ್ಸ್ ಬರೋದ್ರ ರೂಲ್ ಫಾಲೋ ಆಗ್ಬೇಕು. ಅಷ್ಟೇ ಸಿಮೆಟ್ರಿಕ್ ಅಂತ. ಈಗ P4, P5 ಆರ್ದಾಗ ಅದ ಅಂತ ಹೇಳ್ತೀನಿ ನಾನು. ಯಾಕೆ ಅದಂತ ಹೇಳ್ತೀನಿ ಅಂದ್ರೆ P4 4 sides ಅವ, P5 4 sides ಅವ. ಅಂದ್ರೆ P4 and P5 having the same number of sides. No doubt P4 and P5 having the same number of sides means that reverse is also possible. P5, P4 also belongs to R because both P5 and P4 again having the 4 sides. ಈಗ ಇಲ್ಲಿ P4 ಎಂಬುದು ಸ್ಕ್ವೇರ್ ಅದ, P5 ಎಂಬುದು ರೆಕ್ಟಾಂಗಲ್ ಅದ. ಹೌದ್ರಿ, ಸ್ಕ್ವೇರ್ ಮತ್ತೆ ರೆಕ್ಟಾಂಗಲ್ ಎರಡಕ್ಕೆ ಏನಿರ್ತಾವ್ರಿ, 4 ಸೈಡ್ ಇರ್ತಾವ. ಅಂದ್ರೆ P4 and P5 having the same number of sides means it reverse is also possible. P5 and P4 also having the same number of sides. So ಅದಕ್ಕೆ ಇದು ಏನಾಗ್ತದಪ್ಪ ಅಂದ್ರೆ ಸಿಮೆಟ್ರಿಕ್ ಪ್ರಾಪರ್ಟಿ ಆಗ್ತದ. R is symmetric. R is symmetric. R is symmetric. Why it is symmetric? Because R is symmetric since so when P1, P2 is present in R, it means P1 and P2 have same number of sides. P1 ಮತ್ತು P2 same number of sides ಇದ್ದ ಸಂಬಂಧ P1 P2 R ದಾಗ ಇರ್ತದ. ಸೊ ಯಾವಾಗ P1 P2 ಸೈಡ್ ಗಳು ಸೇಮ್ ಇರ್ತಾವಲ್ಲ ಅದು ರಿವರ್ಸ್ ಪಾಸಿಬಲ್ ಅದ. ಸೊ ಅವಾಗ P2 ಮತ್ತು P1 R ದಾಗ ಇರ್ತದೆ. ಇದನ್ನು ಯಾಕೆ R ದಾಗ ಇರ್ತದೆ ಅಂದ್ರೆ P2 and P1 have same number of sides. P1 ಮತ್ತು P2 ಎರಡು ಸೇಮ್ ಸೈಡ್ಸ್ ಅವ ಅಂತಂದ್ರೆ ಅದು ರಿವರ್ಸ್ ಮಾಡಿದ್ರು ಕೂಡ ಏನಾಗ್ತಾವ್ರಿ, ಸೇಮ್ ನಂಬರ್ ಆಫ್ ಸೈಡ್ಸ್ ಇರ್ತಕ್ಕಂತ ಪಾಸಿಬಿಲಿಟಿ ಇರ್ತದ. And one more we are discussing about transitive. So what about transitive property? What is the transitive property? AB, BC, AC belongs to R, that shows transitivity. And one more,
transitive. Okay, transitive. Now ಇದನ್ನೇ observation ಮಾಡಿ ನೋಡಿ ತಿಳ್ಕೊಳ್ಳೋಣ. transitive P1 ಮತ್ತೆ P2 R ದಾಗ ಬರಿಬಹುದು ನಾನು according to this set of elements. P1 కు 3 sides ಅವ, P2 ಕು 3 sides ಅವ. ಅದು P1 equilateral triangle ಅದ, P2 right angle triangle ಅದ, that is not a matter. So P1 ಕು 3 sides ಅವ, P2 ಕು 3 sides ಅವ. So ಅದು P1 P2 R ದಾಗ ಅದ ಅಂತ ಅನ್ಕೊಂಡಿ. So P1 P2 R ದಾಗ ಅಂದ್ರೆ A, B R ದಾಗ. Next B, C means P2, P3 ನು R ದಾಗ ಅದ ಅಂತ ಅಂತೀನಿ ನಾನು. ಯಾಕಪ್ಪ ಅಂತಂದ್ರೆ P2 ಕು 3 sides ಅವರಿ, P3 ನು 3 sides ಅವ. P2 right angle triangle ಇರಬಹುದು, P3 is isosceles triangle ಇರಬಹುದು, that is not a matter. P2 ಕು 3 sides ಅವ, P3 ನು 3 sides ಅವ. ಅಂದ್ರೆ P2, P3 belongs to R because P2 and P3 having 3 sides, P1 and P2 having 3 sides. ಇದಕ್ಕೂ same number of sides ಅವ, ಇವೆರಡಕ್ಕೂ same number of sides ಅವ. So that time AB belongs to R, BC belongs to R, means AC. AC means what? P1, P3 also belongs to R because P1 having 3 sides, P3 having 3 sides. Therefore, P1, P3 also belongs to R. That is the reason it is called as what? Transitive. That is the reason it is called as transitive. R is transitive since so P1, P2 is present in R because of following the rule, means P1 and P2 have same number of sides. P1 ಮತ್ತು P2 ಎರಡಕ್ಕ same sides ಅವ. So the P1, P2 belongs to R. Similarly, P2, P3 is also belongs to R because P2 and P3 also have same number of sides. Same number of sides. P1, P2 belongs to R because P1 and P2 having the same number of sides. P2, P3 belongs to R because P2 and P3 having the same number of sides. On that base, no doubt, P1 and P3 also belongs to R because P1 and P3 have same number of sides. Same number of sides. Yes, AB belongs to R, BC belongs to R, AC belongs to R. Therefore, R is called as what? R is called as transitive. Therefore, this relation shows reflexive as well as symmetric as well as transitive. Therefore, R is an equivalence relation. R is an what? Equivalence relation because it shows all the three properties like reflexive, symmetric and transitive. So again I will continue in the next class.